ಇವತ್ತು ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಸೊಪ್ಪು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನ ಪಲ್ಯನ ನೀವೆಲ್ಲರೂ ಮಾಡಿರ್ತೀರ. ಅದರ ಒಂದು ವೇಳೆ ಕಿಡ್ನಿ ಸ್ಟೋನ್ ಅಂತ ಬಂದರೆ ಅದ್ರದ್ದು ಜ್ಯೂಸ್ ಮಾಡಿಕೊಂಡು ಕುಡಿದು ಆ ಕಿಡ್ನಿ ಸ್ಟೋನಿನ ಸಮಸ್ಯೆ ಅಥವಾ ಸಿಂಪ್ಟಮ್ಸ್ನ ಯಾವ ಥರ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತೀವಿ. ನುಗ್ಗೆ ಸೊಪ್ಪಿನ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ಜೀರಿಗೆ, ಸೈಂಧವ ಉಪ್ಪು, ಕಾಳುಮೆಣಸಿನ ಪುಡಿ. ಈ 1 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೇನೆ. ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ. ಇದು ಸ್ವಲ್ಪ ಕಸರೆ ಬರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ನೀವು ಇದನ್ನು ಜ್ಯೂಸನ್ನು ಮಾಡ್ಕೊಂಡು ದಿನ ಕುಡಿದ್ರೂ ಸಾಕಾಗುತ್ತೆ. ಹಾಗೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಈಗ ಸಾಲ್ಟ್ ಮತ್ತು ಪೆಪ್ಪರ್ನ ಸಮೇತ ನಾನು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಸೊ ಸಾಲ್ಟ್ ಬಗ್ಗೆ ಡಾಕ್ಟರ್ ಅರ್ಚನಾ ಅವ್ರು ಹೇಳ್ತಾ ಇದ್ರು ನಾವು ಕಡಿಮೆ ಉಪಯೋಗಿಸ್ಬೇಕು ಅಂತ ಹೇಳಿ. ಸಾಲ್ಟ್ ಅಂತ ಬಂದ ತಕ್ಷಣ ಅದೇ ಟೊಮೊಟೊದ ಬಗ್ಗೆನೂ ಹೇಳಿದ್ರು. ಸೊ ಅಡುಗೆನಲ್ಲಿ ಸಾಲ್ಟ್ ಯಾಕೆ ಜಾಸ್ತಿ ಬೇಕಾಗುತ್ತೆ ಕೆಲವೊಮ್ಮೆ ಅಂತಂದರೆ, ಈಗ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ಟೊಮೊಟೊನ ಬೇಯಿಸಿ ರುಬ್ಬಿ ಹಾಕುವಂಥ ಅಭ್ಯಾಸ ಇರುತ್ತೆ, ಟೊಮೊಟೊ ಅಥವಾ ಆನಿಯನ್ನ. ಸೊ ನೀವು ನೋಡಿಬೇಕಿದ್ರೆ ಟೊಮೊಟೊ ಹಾಕಿದಾಗ ನಿಮಗೆ ಅದು ಅಂದರೆ ಉಪ್ಪಿನ ಅಂಶ ಜಾಸ್ತಿ ಹಿಡ್ಕೊಳ್ಳುತ್ತೆ. ಆ ಪಲ್ಯ ಆಗಿರ್ಬೋದು ಅಥವಾ ಯಾವುದೇ ಒಂದು ಕರಿಗಳಾಗಿರ್ಬೋದು, ಸಬ್ಜಿ ಆಗಿರ್ಬೋದು, ಉಪ್ಪಿನ ಅಂಶ ಜಾಸ್ತಿ ಹೀರ್ಕೊಳ್ಳುತ್ತೆ. ಅದೇ ನೀವು ಟೊಮೊಟೊ ಯೂಸ್ ಮಾಡ್ದೇನೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ಅಥವಾ ಕೋಕಮ್ ಜ್ಯೂಸನ್ನು ಹಾಕಿದ್ರೆ ನಿಮಗೆ ಅಷ್ಟೊಂದು ಉಪ್ಪಿನ ಅಂಶ ಅದಕ್ಕೆ ಸೇರೋದಿಲ್ಲ. ಹಾಗೆ ಈ ಥರ ಅಡುಗೆ ಎಲ್ಲ ಆದಮೇಲೆ ನೀವು ಉಪ್ಪನ್ನು ಉದುರಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೊದಲೇ ಬೇಯಬೇಕಾದ್ರೆ ಹಾಕೋದಕ್ಕಿಂತ ಬದಲಾಗಿ ಲಾಸ್ಟಲ್ಲಿ ನೀವು ಉಪ್ಪನ್ನು ಉದುರಿಸುವಂಥದ್ದು. ಸೊ ಈ ಸೈಂಧವ ಉಪ್ಪಿನ ಜೊತೆಗೆ ಒಂಚೂರು ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿನ ನಾನೀಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ನಾವು ಸೊಪ್ಪು ಹಾಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಇದರಲ್ಲಿ ರಸ ಸಿಗುತ್ತೆ. ಸೊ ಇಷ್ಟನ್ನು ನಾವು ಈಗ ಖಾಲಿ ಹೊಟ್ಟೆನಲ್ಲಿ ಯಾವುದಾವುದೋ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಇದನ್ನು ನಾವು ಕುಡಿದ್ರೆ ಮೆಡಿಸಿನ್ಗಿಂತ ಅತ್ಯಂತ ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ ಕಿಡ್ನಿ ಸ್ಟೋನನ್ನು ಹೋಗಲಾಡಿಸೋದಕ್ಕೆ. ಮೊರಿಂಗಾ ಲೀವ್ಸ್ ಅಂತ ಕರಿತೀವಿ ಈ ನುಗ್ಗೆ ಸೊಪ್ಪಿನ ರಸನ. ಈ ನುಗ್ಗೆ ಸೊಪ್ಪಿನಲ್ಲಿ ಈ ಮೂತ್ರ ಶೋಧಕ ಗುಣ ಇದೆ. ಅಂದರೆ ಕಿಡ್ನಿನಲ್ಲಾಗಲಿ, ಬ್ಲ್ಯಾಡರಲ್ಲಾಗಲಿ, ಯುರೇತ್ರ ಯಾವುದೇ ರೀತಿಯಾದಂತಹ ಮೂತ್ರದಲ್ಲಿರುವಂತಹ ದೋಷ ಏನೇ ಇದ್ದರೂ ಕೂಡ ಅದನ್ನು ಪೂರ್ತಿಯಾಗಿ ನಿವಾರಣೆ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೂ ಸರಿ ಮಾಡುತ್ತೆ. ಹಾಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕೂಡ ಇದು ಒಂದು ಪರಿಹಾರ ಆಗುತ್ತೆ.